ಇದು 1856 ನಂಬರ್. ಸೀಟು ಏನು ಎಕ್ಸ್ಟ್ರಾ ಅವ ಏನು ಲೋಕಲ್ ಬಸ್ ಹೋಗ್ತಾವಲ್ಲ ಅದ ಸೀಟ್ಸ್. ಈಗ ಕ್ಲಿಯರ್ ಮ್ಯೂಸಿಕ್ ನೋಡ್ರಿ. अक्सर तेरी गलियों में रुक जाता हूँ, महसूस करता हूँ वहाँ तुझको, मैं यूं ही कहीं मुझ में ही खो जाता हूँ, मीठा सुकून मिलता वहाँ मुझको, आज फिर तेरी याद आई है, मुझको भिगोने आई है जो बारिश, तेरे प्यार का पैगाम लाई है. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಹಿಂದಿನ ವಿಡಿಯೋದೊಳಗೆ ನೋಡಿದ್ರಿ ನಾವು ಚಾರ್ಮಡಿ ಘಾಟ್ನ ಕವರ್ ಮಾಡಿ ಬಂದಿದ್ದೆ. ಈಗ ಜಸ್ಟ್ ನಾನು KSRTC ಬಸ್ ಸ್ಟ್ಯಾಂಡಿಗೆ ನಡ್ಕೊತ ಹೊಂಟೀನಿ. ಟೈಟಲ್ ತಮ್ಮಲ್ಲಿ ನೋಡಂತೂ ಕಂಡು ಹಿಡ್ದ ಬಿಟ್ಟಿರ್ತೀರಿ. ನಾವಿವತ್ತು ಹೊಂಟೇವಿ ಚಿಕ್ಕಮಂಗ್ಳೂರಿನಿಂದ ಶಿವಮೊಗ್ಗದಿಂದ ಆಗುಂಬೆ ಮೇಲೆ ಉಡುಪಿ. ಹೌದ್ರಿ, ಆಗುಂಬೆದ ಹೇರ್ ಪಿನ್ ಬೆಂಡ್ಸ್ ಮಾನ್ಸೂನ್ ಒಳಗೆ ಹೆಂಗಿರುತ್ತೆ ಈ ರೂಟ್ ಮಸ್ತ್ ಇರೋದ್ರಿ. ಸೊ ಇದನ್ನು ನಾನು ನಿಮಗೆ ತೋರಿಸ್ಬೇಕು. ಮತ್ತು ಇಲ್ಲಿ ಟನಲ್ ರೋಡ್ ಪ್ರೊಜೆಕ್ಟ್ ಬರತೈತಿ, ಅದ್ರದ್ದು ಸ್ವಲ್ಪ ಇನ್ಫಾರ್ಮೇಷನ್ ನಾನು ಈ ವಿಡಿಯೋ ಒಳಗೆ ಕೊಡ್ತೀನಿ. ಟೈಮ್ ನೋಡ್ರಿ ಇಲ್ಲಿ 9:46 ಆಗತೈತಿ. ನಾನೀಗ ಬಂದೀನಿ ಚಿಕ್ಕಮಗಳೂರು ಬಸ್ ನಿಲ್ದಾಣಕ್ಕೆ. ಫ್ರಂಟ್ ಬರ್ಗೋಡ್ಕ ಇಲ್ಲೇ ಬೆಂಗಳೂರು ಬಸ್ ಅದ ರೀ, ವಾಯ ಹಾಸನ 4ನೇ ನಂಬರ್ ಪ್ಲಾಟ್ಫಾರ್ಮ್, 5ನೇ ನಂಬರ್ ಒಳಗೆ, 3 ಒಳಗೆ ಬೇಲೂರು, ಹಾಸನ, ಮೈಸೂರು ಅದಾವ. ನೋಡಿನಂತ ಶಿವಮೊಗ್ಗ ಗಾಡಿ 2ನೇ ಪ್ಲಾಟ್ಫಾರ್ಮ್, ಶಿವಮೊಗ್ಗ ಕಡೂರು. ಧರ್ಮಸ್ಥಳ ಮುಂಡ್ರಿಗೆ ಬಸ್ ಬಂತು ನೋಡ್ರಿ ಇಲ್ಲೇ ಶಿವಮೊಗ್ಗಕ್ಕೆ ಹೋಗಾಗ. ಶಿವಮೊಗ್ಗ ಹರಿಹರ ಗೊತ್ತಲ್ಲ, ಬೆಳ್ಳಟ್ಟಿ ಮೇಲೆ ಹೋಗುತ್ತಿದೆ. ಸೊ ಖಾಲಿನೂ ಐತೆ ಹತ್ತನ ಬಸ್ ನೋಡ್ರಿ ಇಲ್ಲ. ಆಲ್ಮೋಸ್ಟ್ ಖಾಲಿ ಬಂದೈತಿ ಧರ್ಮಸ್ಥಳದಿಂದ. ಬೆಳಿಗ್ಗೆ ಚಾರ್ಮಡಿ ಘಾಟ್ ಮೇಲೆ ಬಂದಿರುತ್ತಿದೆ. ಇವತ್ತು ನಮ್ಮ ಜೊತೆ ಅನಿರುದ್ಧ ಭೈ ಅದಾರ. ಇವ್ರು ಬಂದು ಜಾಯ್ನ್ ಆದಾರ ಚಿಕ್ಕಮಂಗ್ಳೂರಿನ. ताड़गुप्पा कैसा था? जोग फॉल्स नोड़ा को इधर बहुत मस्त था. वैसे जोग फॉल्स के कुछ रील्स देखे, उस हिसाब से पानी कम था लेकिन अच्छा था. और वेदर बहुत अच्छा था. मानसून के हिसाब से अच्छा था और वेदर बहुत अच्छा था. ಇವ್ರ ಮಾತಾಡತ್ತಾರ ಯಾವಾಗ ಲಿಂಗನಮಕ್ಕಿ ಡ್ಯಾಮ್ ಓಪನ್ ಮಾಡ್ತಾರಲ್ಲ ಅವಾಗಿಂದೆಲ್ಲ ರೀಲ್ಸ್ ನೋಡ್ಯಾರ ಇವ್ರು. ಅದು ಯಾವಾಗಾರ ಒಮ್ಮಷ್ಟ ಸಿಗುತ್ತೆ. ಬಟ್ ನಾರ್ಮಲಿ ಏನು ಸಿಗ್ಬೇಕಲ್ಲ ಬೆಸ್ಟ್ ವ್ಯೂ ಜೋಗ್ ಫಾಲ್ಸ್ ಅದ ಅದು ಸಿಕ್ಕತ್ತೆ. ಒಬ್ಬರಿಗೆ 131 ರೂಪಾಯಿ ರೀ. ಇದು ವಾಯ ಕಡೂರು ಹೋಗುತ್ತಂತ ಬಸ್, ತಾವರೆಕೆರೆ ಹೋಗಲ್ಲಿದೆ. ಇಲ್ಲಿ ನೋಡ್ರಿ ಇಲ್ಲಿ ವ್ಯೂ ತಾವರೆಕೆರೆ ಲೇಕದ. ಟೈಮ್ ನೋಡ್ರಿ ಈಗ 12:45 ಆಗೈತಿ. ನಾವು ಬಂದೀವಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ. ನಮ್ಮ ಬಸ್ ಇಲ್ಲೇ ಡಿಪೋರ್ಟ್ ಮಾಡಿದ್ದೀವಿ. ಸೊ ಇನ್ನು ಹೋಗಿ ನಾವು ಉಡುಪಿ ಬಸ್ ಹಿಡಿಬೇಕು. ಆನ್ಲೈನ್ ಒಳಗೆ ತೋರ್ಸಾದೈತಿ 1:50 ಒಂದು ಬಸ್ ಐತೆ ಅಂತೇಳಿ. ನೋಡಿ ಯಾವಾರ ಲಕ್ಸುರಿ ಬಸ್ ಸಿಗ್ತಾವನ್ನ ನಾನು ಲಕ್ಸುರಿ ಬಸ್ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಜೈ ಹಿಂದ್ ನಮ್ಮ KSRTC. ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಹೋಟೆಲ್ ಅರಮನೆ ಅಂತ ಐತ್ರಿ ಶಿವಮೊಗ್ಗ ಒಳಗೆ. ಅಲ್ಲೇ ಬಜ್ಜಿ, ವಡಾ, ಮ್ಯಾಂಗ್ಳೂರು ಬನ್ಸ ಮತ್ತು ಇಡ್ಲಿ ತೊಗೊಂಡೇನಿ. ಇಡ್ಲಿ ನನಗೆ ಉಳ್ಕಿದ್ದೆಲ್ಲ ಐಟಮ್ ಅನ್ನಾಗ, ಇದ್ರ ಜೊತೆ ಸಾಂಬಾರು ಚಟ್ನಿ ಕೊಟ್ಟರೆ ಎಲ್ಲದ್ರ ಜೊತೆ. ಬಟ್ ಬಜ್ಜಿ ಜೊತೆ ಬರೀ ಚಟ್ನಿ ಐತಿ. ಸೊ ಟೇಸ್ಟ್ ಕರಿ. ಅನಿರುದ್ಧ ಭೈ ತೊಗೊಂಡ್ರದ್ದು ಸೌತ್ ಇಂಡಿಯನ್ ಭಾಳ ಪ್ರೀತಿ ಅವರಿಗೆ ಫುಡ್ ಮೇಲೆ. ನಾನು ಇಡ್ಲಿ ಟೇಸ್ಟ್ ಮಾಡ್ತೇನೆ ನಿಮ್ಗೆ. ಟೊಮೆಟೊ ಚಲೋ ಅನ್ನಿಸ್ತು ನಮಗಿದೆಲ್ಲ. ಆ್ಯಂಬಿಯನ್ಸ್ ಚಲೋ ಅನ್ನಿಸ್ತಿದೆ. ಬಸ್ ಸ್ಟ್ಯಾಂಡಿಗೆ ಇರೋಲಕ್ಕೂ ಭಾರಿ ಬೆಸ್ಟ್. ನಾಷ್ಟ ಆದಮೇಲೆ ಒಂದು ಹಾರ್ಲಿಕ್ಸ, ಒಂದು ಫಿಲ್ಟರ್ ಕಾಫಿ ತೊಗೊಂಡಿವಿ. ನೋಡಿ ಚಲೋ ಅನ್ಸತೈತೆ. ಸೊ ಅದಕ್ಕಂತ ಸಪ್ರೇಟ್ ಕೌಂಟ್ರ್ ಐತಿಲ್ಲ, ಹೆಂಗೆ ಬೆಂಗಳೂರಾಗ ಇಟ್ಟಿರ್ತಾರಲ್ಲ ಹಾಕಕ್ಕೆ.
ಬಸ್ ಸ್ಟ್ಯಾಂಡ್ ಒಳಗೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಶಾಪಿಂಗ್ ಕಾಂಪ್ಲೆಕ್ಸ್ ರಿಲಯನ್ಸ್ ಡಿಜಿಟಲ್ ಅಂತ ಅಂಗಡಿಗಳು ಸರಿಗೆ ನೋಡೋಕೆ ಸಿಗ್ತಾವೆ ರೀ. ಮತ್ತು ಕಂಟಿನ್ಯೂಸ್ ನಿಮ್ಗೆ ಇಲ್ಲಿ ಕ್ಲೀನಿಂಗು ನೋಡೋಕೆ ಸಿಗುತ್ತೆ. ನಂಗೆ ಶಿವಮೊಗ್ಗದ ಇದೊಂದು ಭಾರಿ ಬೆಸ್ಟ್ ಅನ್ಸುತ್ತೆ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಬಸ್ ಸ್ಟ್ಯಾಂಡ್ಗಳು ಇರ್ತಾವೆ ಇಲ್ಲಿ. ಟೋಟಲ್ 11 ಪ್ಲಾಟ್ಫಾರ್ಮ್ ಅದಾವೆ. 1ನೇ ಪ್ಲಾಟ್ಫಾರ್ಮ್ ಬೆಂಗಳೂರು ಸೈಡ್ ಹೋಗೋದಾದ್ರೆ 11ನೇ ಪ್ಲಾಟ್ಫಾರ್ಮ್ ಅದು ಬೆಂಗಳೂರು ಐತಿ, ಓಲು ಐತಿ. ಬಟ್ ಸೊ ಓಲೋಗಂತ ಸಪ್ರೇಟ್ ಪ್ಲಾಟ್ಫಾರ್ಮ್, ಚೆನ್ನೈ, ಹೈದರಾಬಾದ್, ತಿರುಪತಿ ಎಲ್ಲ. 4 ನಂಬರ್ ಪ್ಲಾಟ್ಫಾರ್ಮ್ ಉಡುಪಿ, ಕುಂದಾಪುರ, ಮಂಗಳೂರು. ಸೊ ಯಾವುದು ಬಸ್ ಇಲ್ಲಿಗ ಬರೋ ಮಟ್ಟ ವೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇತ್ತು 1:50ಕ್ಕೆ ಬಸ್ ಇತ್ತು. ಆನ್ಲೈನ್ ಒಳಗೆ ಅದನ್ನು ಬುಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ತರೀಕೆರೆ ಇದ್ದಾಗ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವಾಗ ನಂಗೆ ಏನು ಅನಿಸ್ತಾ ಇಲ್ಲಿ ಯಾವ್ದಾರು ರಾಜಹಂಸ ಟೈಪ್ದು ಬಸ್ ಸಿಕ್ಕರೆ ಹತ್ಕೊಳ್ಳೋಣ ಅಂತೇಳಿ. ಅದು ನನಗೆ ಬ್ಯಾಕ್ಲ್ಯಾಶ್ ಆಗಿಬಿಡ್ತಾರೆ. ಯಾಕಂದರೆ ಇಲ್ಲಿ ಬರ್ಕೊಡ್ಕೊಂಡು ನೋಡ್ತೀನಿ ಫುಲ್ ಬಸ್ ಅಡ್ವಾನ್ಸ್ ರಿಸರ್ವೇಷನ್ ಒಳಗೆ ಫುಲ್ ಆಗಿಬಿಟ್ಟೈತಿ. ಅಲ್ಲಿ ಹೋಗಿ ಕೇಳಿದೆ ನಾನು, ಅವ್ರಂದ್ರೆ ಇಲ್ಲ ತುಂಬೈತಿದ್ದ 3 ಗಂಟೆ ಬಸ್ ಈಗ ಕಾಲೇಜ್ ಮಾಡ್ಕೊಂಬಿಡ್ರಿ ಅಂತೇಳಿ. ಪಟ್ ಅಂತ ನಾನು ಬುಕ್ ಮಾಡ್ಕೊಂಡೆ. 2-3 ನಂಬರ್ ಸೀಟ್ ಸಿಗ್ತಾ KSRTC ವೆಬ್ಸೈಟ್ ಒಳಗೆ ನಾನು ಬುಕ್ ಮಾಡ್ಕೊಂಡೆ. ನೋಡ್ಬೋದು ನೀವು ಇಲ್ಲೇ ಶಿವಮೊಗ್ಗ ಟು ಉಡುಪಿ 22 ಡೇಟ್ ಇವತ್ತಿಂದ. ಸೊ 1:50 ಬಸ್ ಈಗ ತೋರ್ಸವಾತದ. ಬುಕ್ಕಿಂಗ್ ಕಂಪ್ಲೀಟ್ ಆಗೈತೆ ಅನ್ಕೋತೀನಿ. 1:40 ಆಯ್ತು. ಈಗ 3 ಗಂಟೆ ಬಸ್ಸು ನೋಡ್ರಿ ಇಲ್ಲಿ ಫುಲ್ ಆಗಿ ಬಂದುಬಿಡ್ತಿದ್ವು. ಇದು ಆಲ್ಮೋಸ್ಟ್ ಫುಲ್ ಆಗತೈತಿ. ನಮ್ಮ ಸೀಟ್ ಇದೆ 2 ಮತ್ತು 3 ನಂಬರ್. ಇದು ತುಂಬ್ಕೊಂತ ಬರುತ್ತೆ ನೋಡ್ರಿ. ನೀವೇನರ ಶಿವಮೊಗ್ಗದಿಂದ ಉಡುಪಿ ಟ್ರಾವೆಲ್ ಮಾಡತ್ತೀರ ಅಂತಂದ್ರೆ 40 ರೂಪಾಯಿ ಖರ್ಚಾಗುತ್ತೆ. ಅಡ್ವಾನ್ಸ್ ರಿಸರ್ವೇಷನ್ ಮಾಡ್ಕೋರಿ. ಇಲ್ಲಾಂದ್ರೆ ಇಲ್ಲಿ ಸೈಡ್ ಒಂದೊಂದು ಸೀಟ್ ಖಾಲಿ ಇರ್ತಾವೆ, ಅಲ್ಲಿ ಕುಂತ ಹೋಗೋದಾಗುತ್ತೆ. 3 ಗಂಟೆದ ಐರಾವತ ಕ್ಲಬ್ ಕ್ಲಾಸ್ ನಿಂತದ ನೋಡ್ರಿ ಇಲ್ಲಿ. ಶಿವಮೊಗ್ಗ ಬೆಂಗಳೂರು ವಾಯಾ ಚನ್ನಗಿರಿ ಮತ್ತು ಚಿತ್ರದುರ್ಗ. ಆಲ್ಮೋಸ್ಟ್ 1 ಅವರಲ್ಲೇ ವೇಟಿಂಗ್ ಹಾಲ್ ಒಳಗೆ ಕುಂತಿದ್ದೀವಿ ರೀ. ಈಗ ಬಂದೇವಿ ವಾಪಸ್. ಪ್ಲಾಟ್ಫಾರ್ಮ್ ನಂಬರ್ 4ಗೆ ಹೋಗ್ಬೇಕು ನಾವೀಗ. 4 or 5 ಇದೇನು ರೀ ನಮ್ಮ ಜೊತೆ ಚೋಕೋ ಆಗ್ಬಿಡ್ತದೆ. ನಮ್ಮ ಬಸ್ ಯಾವುದೈತೆ ನೋಡ್ರಿ ಇಲ್ಲಿ, ಇದೆ 1856 ನಂಬರ್. ಬಟ್ ನಮ್ಮ ಧಾರವಾಡದಾಗ ಇದು ಲೋಕಲ್ ಹೋಗುತ್ತೆ. ಮೇ ಬಿ ಘಾಟ್ ದೊಡ್ಡದಿರೋ ಸಂಬಂಧ ಈ ಲೋಕಲ್ ಬಸ್ ಬಿಡ್ಬೋದ. ಅಶೋಕ್ ಲೇಲ್ಯಾಂಡದ ಸಣ್ಣ ಬಸ್ ರೀ. ಇದನ್ನು ಬುಕ್ಕಿಂಗ್ ಮಾಡೀವಿ ನಾವು. 200 ರೂಪಾಯಿ ಇದಕ್ಕೆ ಟಿಕೆಟ್. ಬರೀ ಹತ್ತನಂತ. ಸೀಟು ಏನೋ ಎಕ್ಸ್ಟ್ರಾ ಇದಿಲ್ಲ ರೀ. ಅವ ಏನೋ ಲೋಕಲ್ ಬಸ್ ಹೋಗ್ತಾವಲ್ಲ ಅದೇ ಸೀಟ್ಸ್ ಅದಾವೆ. ಲಿಟ್ರಲಿ ನಾನು ಅನ್ಕೊಂಡಿರ್ಕಿಲ್ಲ ಬರೀ ಶಿವಮೊಗ್ಗಕ್ಕೆ ಇದೇ ಬಸ್ ಹೋಗೋದು ಅಂತೇಳಿ. ಬಟ್ ನೋಡೋಣಂತ ಜರ್ನಿ ಹೆಂಗಿರುತ್ತೆ. ಓಪನ್ ಮಾಡಿ ಕಡೆ ಅನ್ನತಾವ. ಈಗ ನಾನು ಆ್ಯಕ್ಚುಲಿ ಈ ಬಸ್ಸು ಎಕ್ಸ್ಪೆಕ್ಟ್ ಮಾಡಿದ್ದೆ. 3 ಗಂಟೆ ಟೈಮಿಂಗ್ ಇತ್ತು ರೀ. ಬುಕ್ಕಿಂಗ್ ಆಗಿದ್ದು ಪೂರ್ತಿ ಗಾಡಿ ತುಂಬಿದ್ದಕ್ಕೆ ಡಿಪಾರ್ಟ್ ಆದ್ವಿ ನಮ್ಗೆ. ವೆದರ್ ನೋಡ್ರಿ ಮೋಡಕ್ಕೆ ಒಯ್ದ ವಾತಾವರಣ ಐತಿ. 1 ರೌಂಡ್ ಆಗೈತಿ. ಈಗ ನಾವು ಗಾಜನೂರು ಊರನ್ನ ಕ್ರಾಸ್ ಮಾಡತ್ತೇವೆ ರೀ. ಇಲ್ಲೇ ನಮಗೆ ಸಕ್ಕರೆ ಬೈಲ್ ಬರುತ್ತೆ. ಸಕ್ಕರೆ ಬೈಲ್ ಎಲಿಫೆಂಟ್ ಕ್ಯಾಂಪ್ ನೀವು ಕೇರ್ಬೋದು. ಮತ್ತು ಗಾಜನೂರು ಡ್ಯಾಮ್ನು ಇಲ್ಲೇ ನೋಡೋಕೆ ಸಿಗುತ್ತೆ. ಬಾಜು ಇರ್ಬೇಕು ತಡ್ರಿ ತೋರಿಸ್ತಾರೆ. ಅಪ್ಪರ್ ತುಂಗಾ ಪ್ರೊಜೆಕ್ಟ್ ಡ್ಯಾಮ್ ಗಾಜನೂರು. ಇದೆ ಗಾಜನೂರು ಡ್ಯಾಮ್. ಲೆಫ್ಟಿಂದ ಒಂದು ಅಲ್ಲ ಐತೆ ನೋಡಿ. ವ್ಯೂ ಬ್ಲಾಗ್ ಐತಿ. ಹಾಂ ಇದೆ ರಿಸರ್ವಾಯರ್. ಸಕ್ಕರೆ ಬೈಲ್ ಎಲಿಫೆಂಟ್ ಕ್ಯಾಂಪ್. ಗಾಜನೂರದ್ದೇನು ಬ್ಯಾಕ್ ವಾಟ್ರ್ ರಿಸರ್ವರ್ ಡ್ಯಾಮ್ ಏನೈತಲ್ಲ ರೀ ಫುಲ್ ತುಂಬೈತ್ರಿ. ಮತ್ತು ವೆದರ್ನು ಫುಲ್ ತಂಪೈತಿಲ್ಲ. ವಾವ್, ಮುಂದಿನ ವ್ಯೂ ಅಂತೂ ಇನ್ನೂ ಮಸ್ತ್ ಐತ್ರಿ. ಈ ಬಸ್ಸಿಂದ ಇದು ಮುಂದಿನ ಗ್ಲಾಸ್ ಅಷ್ಟೇನು ಕ್ಲಿಯರ್ ಇಲ್ಲಾಂದ್ರೆ ನಾನು ನಿಮಗೆ ಮುಂದೆ ಝೂಮ್ ಹಾಕಿ ತೋರಿಸಿದ್ದೆ. ಮತ್ತು ನಾನು ಫುಲ್ ಹಿಂದೂ ಐತಿದ್ರು ಒಳಗೆ ಸೀಟ್. ಇಲ್ಲಿ ನೋಡ್ರಿ ತೋರಿಸ್ತೀನಿ. ಫುಲ್ ಡೆನ್ಸ್ ಫಾರೆಸ್ಟ್ ಒಳಗೆ ಹೊಂಟವ ನನಗೆ. ಗಾಜನೂರು ರಿಸರ್ವ್ ಫಾರೆಸ್ಟ್. ವಾವ್, ಗಾಜನೂರು ಡ್ಯಾಮ್ ಕಾಣಕತ್ತೆ ನೋಡ್ರಿ ಇಲ್ಲಿಂದ. ರಿಸರ್ವಾಯರ್ ಫುಲ್ ತುಂಬೈತ್ರಿ. ಮಳೆನೂ ಆಗತ್ತೀಗ. ಏನು ಮಸ್ತ್ ಆಗೈತೆ ರೀ ವೆದರ್. ಅಲ್ಟಿಮೇಟ್ ಆಗೈತೆ ಮಾತ್ರ.
ಶಿವಮೊಗ್ಗದಿಂದ ಉಡುಪಿ ಹೋಗೋ ದಾರಿ ಇಷ್ಟು ಮಸ್ತ್ ಇರುತ್ತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ನಾವು ತೀರ್ಥಹಳ್ಳಿ ಮುಟ್ಟಿಲ್ಲ, ಇನ್ನು ಜಸ್ಟ್ ಬರೀ ಟ್ರೈಲರ್ ನೋಡ್ರಿ ನಿಮ್ದು. ಇದು ಮಳೆ ಇದೆ ನಾನ್ ಸ್ಟಾಪ್ ಆಗಿ. ವಾವ್, ಈಗ ಕ್ಲಿಯರ್ ವ್ಯೂ ಸಿಕ್ ನೋಡ್ರಿ. ರೋಡು ಚಲೋ ಐತ್ರಿ. 15-20 ನಿಮಿಷ ಆಯ್ತು ನಾವು ಫುಲ್ ಅದು ಗಾಜನೂರು ರಿಸರ್ವರ್ ಏನೈತಲ್ಲ ಅದ್ರ ಹಿಂದೆ ಮುಂದೆ ಬಾಜುನ ದಡ್ದಾಗ ಅಡ್ಡಾಡತ್ತೇವ್ರಿ ನಾವು. ಭಾರಿ ಮಜಾ ಅಂತೂ ಬರತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೆ ಅಲ್ಲೇ ಬಂದೀವಿ ನಾವು ವಾಪಸ್. ಹೆಂಗಂತಂದ್ರೆ ಅದ್ರ ದಡ ಎಲ್ಲ ಐತಲ್ಲ ಅಲ್ಲೆಲ್ಲ ಬಸ್ಸಿನ ರೂಟ್ ಮಾಡ್ದಂಗೆ ಐತಿ. ರೋಡ್ ರೂಟ್ ಬಸ್ಸಿನ ರೂಟ್ ಅನ್ನೋಕ್ಕಿಂತ ವಾವ್. ನನ್ನ ಹಿಂದೆ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ವ್ಯೂ ಐತಿ. ಮಂದಗದ್ದೆ ಬರ್ಡ್ಸ್ ಬಸ್ ನಿಲ್ದಾಣ ಮಂದಗದ್ದೆ. ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿಗೆ ಈಗ ಎಂಟ್ರ್ ಆಗಿ ನೋಡ್ರಿ ನಾವು. ಮಳೆ ಅಂತೂ ನಾನ್ ಸ್ಟಾಪ್ ಐತೆ. ಅವಾಗಿಂದ ಮಳೆನೇ ನಿಂತಿಲ್ಲ ಯಾವಾಗ ನಾವು ಶಿವಮೊಗ್ಗ ಬಿಟ್ಟೇವೆ. ನೆಹರುಗೆ 1 ಮಿನಿಟ್. ಜಸ್ಟ್ ತೀರ್ಥಹಳ್ಳಿ ಡಿಪಾರ್ಟ್ ಆಗೇವಿ. ಆಗುಂಬೆ ಎಂಟ್ರಸೋದಕ್ಕಾಗಿಲ್ಲ. ವೆದರ್ ನೋಡ್ರಿ ಇಲ್ಲಿ ಲಿಟ್ರಲಿ ದಿಸ್ ಈಸ್ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾನ ರೀ. ಗೊತ್ತಿರ್ಬೇಕಲ್ಲ ನಿಮ್ಗೆ ಆಗುಂಬೆಗೆ ಏನಂತ ಕರೀತಾರಂತ. ಅಸಲಿಗೇಟ ಸ್ಟಾರ್ಟ್ ಆಗಕ್ಕೆ ಹತ್ತಿ ನೋಡ್ರಿ. ಇನ್ನು ಆಗುಂಬೆ ಸಮೀಪ ಬಂದಾಗ ಜಸ್ಟ್ ಕೌರಿ ಹಕ್ಲು ಅಂತ ಊರು ಬಂತ್ರಿ. ಆ ಊರು ಮಠ ಅಂತೂ ಫುಲ್ಲು ಸ್ಕೂಲ್ ಕಾಲೇಜ್ ಹುಡುಗರು ತುಂಬಿದ್ರೆ. ಇಲ್ಲೆಲ್ಲ ನಿಂದ್ರಾಗೆಲ್ಲ ನಮ್ಗೆ ಹಿಂಗೆ ಕಾಲು ಚಾಚಾಕ್ ಜಾಗ ಇರಲಿಲ್ಲ, ಅಷ್ಟು ತುಂಬಿತ್ತು. ಈಗ ಒಂದು ಸ್ವಲ್ಪ ಫ್ರೀ ಆದ. ಮತ್ತು ನಾವೀಗ ಎಂಟ್ರಾಕಿವಿ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಹೇಳ್ಕಿರ್ತಾರೆ. ಚಿರಾಪುಂಜಿ ಏನಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಚಿರಾಪುಂಜಿ ಬಂದ್ಬಿಟ್ಟು ನಮ್ಮ ದೇಶದೊಳಗೆ ಜಾಸ್ತಿ ಮಳೆ ಆಗುವಂಥ ಜಾಗ ಮೇಘಾಲಯ ಒಳಗೆ ಬರ್ತದೆ. ಸೊ ಅದೇ ಥರ ನಮ್ಮ ಕರ್ನಾಟಕ, ನಮ್ಮ ದಕ್ಷಿಣ ಭಾರತದೊಳಗೆ ಜಾಸ್ತಿ ಮಳೆ ಆಗುವಂಥ ಪ್ಲೇಸ್ ಆಗುಂಬೆ. ಸೊ ಈಗ ನಾವು ಆಗುಂಬೆಗೆ 10 ನಿಮಿಷ ಇಲ್ಲಿ ಸ್ಟಾಪ್ ಐತಂತ್ರಿ. ರೆಸ್ಟ್ ಟೀ ಕಾಫಿ ಬೇಕಾದ. ಬಟ್ ಅದು ನಾನ್ AC ಬಸ್ಸು ಗೊತ್ತಿಲ್ಲ. ಬೆಂಗಳೂರು ಶಿವಮೊಗ್ಗ ತೀರ್ಥಹಳ್ಳಿ ಆಗುಂಬೆ ಬಸ್. ಸೊ ಆಗುಂಬೆಗೆ ಎಂಟ್ರ್ ಅದೇ ಅನ್ಸುತ್ತೆ ನಾವೀಗ. ಬಸ್ ನಿಲ್ದಾಣ ಆಗುಂಬೆ. ಎಂಟ್ರ್ ಆಗೋಕ್ಕಿಂತ ಮೊದಲ ತರಬಿರ ನಾ ಕೇಳಿದೆ ಎಲ್ಲಿ ತರಬ್ತಾರೆ ಅಂತಂತೇಳಿ. ಕೇಳೋದಕ್ಕಂದ್ರೆ ಇನ್ನು 2 ನಿಮಿಷ ತರಬ್ತೇವೆ ನೋಡು ಅಂತೇಳಿ. ನಮ್ಮ ಸಣ್ಣ ಬಸ್ ಒಳಗೆ ಮಜಾ ಅಂತೂ ಬರೋದದ್ರಿ, ಬಟ್ ಅಷ್ಟು ಕಂಫರ್ಟ್ ಆಗತ್ತಿಲ್ಲ. ಸೊ ಈ ರೂಟ್ ಒಳಗೆ ನೋಡಿನಂತ ಯಾವ್ದಾರು ಲಕ್ಸರಿ ಬಸ್ ಅದಾವನ್ನ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಬಟ್ ನಾನ್ AC ಸ್ಲೀಪರ್ ಒಂದಷ್ಟು ನೋಡಿದೆ ನಾನು. ರಾತ್ರಿ ಶಿವಮೊಗ್ಗದಿಂದ ಓಡುವಂಥವ ಕುಂದಾಪುರ ಇದನ್ನು ಎನೆಪೋವಾಗೂ ಒಂದು ಬಸ್ ಹೋಗುತ್ತೆ ಶಿವಮೊಗ್ಗದಿಂದ. ಅದು ವಾಯ ಆಗುಂಬೆನ ಹೋಗುತ್ತೆ. ಸೊ ಹಿಂಗೈತೆ ನೋಡ್ರಿ ಇಲ್ಲಿದ್ದು ವೆದರ್. ಎಷ್ಟು ಸಣ್ಣ ಐತೆ ನೋಡ್ರಿ ಇದು ಆಗುಂಬೆ ಬಸ್ ಸ್ಟ್ಯಾಂಡ್. ಹೋಟೆಲ್ ಮಯೂರನೂ ಐತಿ ಇಲ್ಲ, ಪ್ಯೂರ್ ವೆಜ್. ಹೋಗೊಂಬರಲ್ಲಿ ಏನಿರ್ತೀನಿ ನಾನು. ಗೋಲಿ ಬಜೆ, ಬನ್ಸ, ಚಟ್ನಿ ಮತ್ತು ಇಲ್ಲೇ ಸೂಸ್ಲ ಎಲ್ಲ ಐತ್ರಿ. ಸೊ ಗೀ ರೈಸು ತೊಗೊಂಡ್ವಿ. ಚಟ್ನಿ ಇಲ್ಲೇ ಸಪ್ರೇಟ್ ಐತಿ, ತೊಗೊಳೋಣಂತ. ಸೊ ಸೂಸ್ಲ ತೊಗೊಂಡ್ರಿ. ನನಗೆ ಸೂಸ್ಲ ಭಾಳ ಇಷ್ಟ ಸಂಜೆ ಟೈಮ್ ಒಳಗೆ. ಸೊ ಇದೈತಿ ಗೋಲಿ ಬಜ್ಜಿ ಐತಿ.
गी रेस कैसा है गी रेस अच्छा है ಆಚಿಕಿಚಿಗೆ ನಿಮಗೆ ಮಸ್ತ್ ಗಾಳಿ ಬರ್ತಿರುತ್ತೆ ಸೊ ಟ್ರೈನ್ ಒಳಗೆ ಬರೋಂಗೆ ಬಸ್ನಾಗ ಏನು ಮಾರಕ್ಕೆ ಬರೋಂಗಿಲ್ಲ ರೀ ಎಲ್ಲರೂ ಸ್ಟಾಪ ಮಾಡ್ಬೇಕು ಸೊ ಸ್ಟಾಪ್ ಮಾಡಿದಾಗೆ ತಿನ್ಬೇಕು ಚಲೋ ಐತಿ ಬಟ್ ಭಾಳ ಕಾಸ್ಟ್ಲಿ ಐತಿ ಇವೆಲ್ಲ ಐಟಮ್ಗೆ 170 ರೂಪಾಯಿ ಆಯ್ತು ನೋಡ್ರಿ ಸೊ 5:14 ಆತ ನಾವು ಬಿಟ್ಟಿವಿ ಈಗ ನ್ಯಾಷನಲ್ ಹೈವೇ ಅಂತ ನೋಡ್ರಿ ಈಗ ನೋಡ್ಬೋದು ನೀವು ಇಲ್ಲೇ ಇದು ಸ್ಟಾರ್ಟಿಂಗ್ ನೋಡ್ರಿ ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯಕ್ಕೆ ಸ್ವಾಗತ ಎಂಟ್ರ್ ಆದೀವಿ ನಾವೀಗ ಜಸ್ಟ್ ನಾವೀಗ ಎಂಟ್ರ್ ಆದೀವಿ ಇಲ್ಲಿ ನೋಡ್ರಿ ಫಾಗ್ ನೇಚರ್ ಸ್ಟಾರ್ಟ್ ಆಗುತ್ತೆ ಇದು ಜಸ್ಟ್ ಒಂದೇದ ನೋಡ್ರಿ ನಾವು ಎಂಟ್ರ್ ಆಗಿ ಸಣ್ಣಗೆ ಫಾಗು ಸ್ಟಾರ್ಟ್ ಆದ ಅಪೋಸಿಟ್ ಗಾಡಿಗೆ ಹೋಗಕ್ಕೆ ಜಾಗ ಇಲ್ಲ ಬಂದ ನೋಡ್ರಿ ಜಾಗ ಇಲ್ಲ ರಿವರ್ಸ ತಗೋಬೇಕು ಅಷ್ಟು ಸಣ್ಣ ದಾರಿ ಐತಿ ಕ್ರಾಸಿಂಗ್ ನಡುವೆ ನಮಗೆ ಟೈಮ್ ಸಿಕ್ಕತ್ತೆ ನೋಡ್ರಿ ಇಲ್ಲಿ ಗುಡ್ಡದಾಗ ಎಲ್ಲೆಲ್ಲಿ ಕಡೆಯಿಂದ ಎಲ್ಲ ನೀರು ಬರೋದೈತಿ ಮಸ್ತ್ ಮಳೆ ಆಗೈತ್ರಿ ಇಲ್ಲಿ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ನೇಮ್ ಬೀಳೋದು ಮ್ಯಾಲಿಂದ ಫಸ್ಟ್ ಹೇರ್ ಪಿನ್ ಬ್ಯಾಂಡ್ ಮಂಗನ್ನುಗಳು ಕೆಳಗಿನ ರೋಡ್ಸ್ ಅದಕ್ಕೆ ಇಲ್ಲಿಂದ ಕಾಣುತ್ತೆ ಇಲ್ಲೇ ರೂಲ್ ಫಾಲೋ ಮಾಡ್ತಾರೆ ಇವರು ರೈಟಿಗೆ ಹೋಗ್ತಾರೆ ಅಪೋಸಿಟ್ ಬರೋರ ಲೆಫ್ಟಿಗೆ ಹೋಗ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಡೆನ್ಸ್ ಆಗೈತೆ ಫಾರೆಸ್ಟ್ ಇಲ್ಲಿ ಸೂರ್ಯನ ಕಿರಣ ತಲುಪಾಕಿಸೋದಕ್ಕೆ ಎಷ್ಟೊತ್ತು ಬೇಕು ಅನ್ಸೋದು ನೋಡ್ರಿ ಇಲ್ಲಿ ಏನು ತಲುಪಾತ ಇಲ್ಲ 4:30 ಸಾರಿ ಎಷ್ಟಾಗಿದೆ 5 ಮೇಲೆ ಆತೀಗ ಬಟ್ ನಾರ್ಮಲ್ ನೀವು ಮಧ್ಯಾಹ್ನ ಬಂದರೂ ಇದೇ ವೆದರ್ ಇರುತ್ತೆ ಇನ್ನು ಫಾಗಿ ಇರುತ್ತೆ ಇಲ್ಲಿ ಇದು ಹಂಗೆ ಸ್ಟೀಪ್ ಐತ್ರಿ ಇದನ್ನ ನೋಡ್ರಿ ಇದನ್ನು ಬೈ 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 ಯಾವುದೊಂದು ಫಾಲ್ಸು ಕಾಣತ್ತದ ನೋಡ್ರಿ ಇಲ್ಲಿ ದೂರದಿಂದ ಇನ್ನೊಂದು ಸತ ರೌಂಡ್ ಹೊಲೋದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಅದನ್ನ ಈಗ ತೋರಿಸ್ತೀನಿ ಬರ್ರಿ ನಿಮ್ಗೆ ಅಸಲಿ ಆಗುಂಬೆ ಘಾಟದ ವ್ಯೂ ಬರ್ರಿ ನೋಡ್ರಿ 1 2 3 ವಾವ್ ಇಲ್ಲಿ ಫಾಲ್ಸು ಒಂದಿದೆ ಆ ಫಾಲ್ಸಿಗೆ ಆದ್ರೆ ಝೂಮ್ ಹಾಕ್ತೇನೆ ನಾನು ಹೆಬ್ರಿ ಊರು ಇದೆ ಕೆಳಗೆ ನೋಡ್ರಿ ಅಪೋಸಿಟ್ ಗಾಡಿ ಬಂದ್ರೆ ಇಲ್ಲ ಒಂದು ಫಾಲ್ಸ್ ನಂಗೆ ಬೇರೆ ಐಸಿಂದ ಕಾಣತ್ತದ ಬಟ್ ಕ್ಯಾಮ್ರಾ ಜಜ್ಮೆಂಟ್ ಮಾಡೋದು ಭಾಳ ದೊಡ್ಡದೈತದ ಓ ಆ ಸೈಡ್ ಗುಡ್ಡದ ಮೇಲೆ ಹೋಗ್ತದೆ ನಾವು ಆ ಗುಡ್ಡ ಇಳಿದು ಬಂದ್ವಿ ನಾವು ಆನ್ ಮಾಡಿರ್ಲಿಲ್ರಿಪ್ಪ ಕ್ಯಾಮ್ರಾ ನಂದು ತಪ್ಪ ಹಂಗಾಗಿ ರೆಕಾರ್ಡ್ ಮಾಡೀನಿ ಆನ್ ಮಾಡಿರ್ತಿಲ್ಲ ಅದನ್ನು Sometimes never committed your crime.
Revenge. I cried, I begged. Tell me this is not the truth. Lots of regrets and pain and loss left uncontrolled. Why'd you let me down? Wanna be okay? You turned me into a psychopath. Wishes for your blood bath. Got into my senses. Listen to my heart. I know you love him, but it's over now. ಈಗ ಭಾಳ ರಿಗ್ರೆಟ್ ಆಗತ್ತೈತ್ರಿ ನಿಮ್ಗೆ ಯಾಕಾರ ಅದನ್ನು ತೋರಿಸ್ಲಿಲ್ಲೋ ನಾ ಅಂತೇಳಿ ಲಿಟ್ರಲಿ ರೀ ಎಷ್ಟು ಮಸ್ತ್ ಇತ್ತು ಹೇಳ್ರಿ ಅದ ನನಗೆ ಕಣ್ಣಿಂದ ನಾನು ತುಂಬ್ಕೊಂಡು ಆನಂದ ಆತ ಬಟ್ ನಿಮಗೆ ತೋರಿಸ್ಲಿಲ್ಲ ಅನ್ನೋದು ದುಃಖನೂ ಅಷ್ಟ ಆತ ಏನು ಮಾಡ್ಲಿಕ್ಕೆ ನನಗೆ ಎಲ್ಲರ ಒಂದು ಮೇನ್ ವ್ಯೂ ಪಾಯಿಂಟ್ ಇರುತ್ತಲ್ಲ ಅಲ್ಲೇ ಹಿಂಗೆ ನನ್ನ ಕ್ಯಾಮ್ರಾ ಆನ್ ಆಗಲ್ಲ ನಾನು ಹಿಂಗೆ ಅಂದ್ರೆ ಕಂಟಿನ್ಯೂಸ್ ರೆಕಾರ್ಡಿಂಗ್ ಮಾಡ್ತಿರ್ತೀನಿ ಒಂದು ಕ್ಲಿಕ್ ಹೊಡೆದಿರ್ತೀನಿ ಅದು ಕ್ಲಿಕ್ ಹೊಡೆದಿಲ್ಲ ಅಂತೇಳಿ ನಾನು ವೆರಿಫಿಕೇಷನ್ ಮಾಡೋಂಗಿಲ್ಲ ಯಾಕಂದ್ರೆ ಪ್ರತಿಯೊಂದು ಕ್ಲಿಪ್ ಮಾಡ್ಕೊತೀನಿ ಓವರ್ ಆಗಿಬಿಡುತ್ತೆ ಅಂತೇಳಿ ಮಾಡೋಕೆ ಹೋಗಂಗಿಲ್ಲ ಒಮ್ಮೆ ಆನ್ ಆಗೋದಿಲ್ಲ ಈ ಆ್ಯಪಲ್ ಅಂತ ಏನೋ ಗ್ಲಿಚ್ ಇರ್ತದೆ ಯಾಕಂತಂದ್ರೆ 2 ಸೆಕೆಂಡ್ ಕ್ಲಿಪ್ ಆನ್ ಆಗಿ ಮತ್ತು ಬಂದಾಗ್ಬಿಡ್ತದೆ ಬೇಜಾರಾದ ಒಂದು ಸ್ವಲ್ಪ ಅಷ್ಟ ಈಗ ನಾವು ಆಲ್ಮೋಸ್ಟ್ ಹೆಬ್ರಿ ರೀಚ್ ಆದೀವಿ ಫೈನಲಿ ಈಗ ನಾವು ಘಾಟ್ ಇಳಿದ ಹೆಬ್ರಿ ಕಡೆ ಹೊಂಟಿವಿ ನೋಡ್ರಿ ಲಿಟ್ರಲಿ ರೀ ನಾವು 20 ನಿಮಿಷದೊಳಗೆ ಆಗುಂಬೆಯಿಂದ ಆಗುಂಬೆ ಘಾಟ್ ಪೂರ್ತಿ ಇಳಿದೀವಿ ಈಗ ಜಸ್ಟ್ ಚೆಕ್ ಪೋಸ್ಟ್ನು ಕ್ರಾಸ್ ಮಾಡಿದ್ದೀವಿ ಮಲೆನಾಡನ್ನು ಬಿಟ್ಟು ನಾವೀಗ ಕರಾವಳಿ ಕರ್ನಾಟಕಕ್ಕೆ ಎಂಟ್ರಾಗ ಸೊ ನೀವು ಹೆಬ್ರಿನ ಬಾಗಿಲು ಅಂತ ಹೇಳಿ ಕರಿಬೋದು ಮಲೆನಾಡಿದ ಮುಂದೆ ನೀವು ಏನಾರ ಮಲೆನಾಡಿಗೆ ಹೆಬ್ರಿನ ಆಗುತ್ತೆ ಮತ್ತು ನೀವು ಕರಾವಳಿ ಕರ್ನಾಟಕ ಹೊಂಟ್ರಿ ಅಂತಂದ್ರೆ ಈ ರೂಟಿಂದ ಹೆಬ್ರಿನ ನಿಮ್ಗೆ ಬಾಗಿಲು ಆಗುತ್ತೆ ಬರೀ ಬಾಯಿಲೆ ಹೇಳೋದಲ್ರಿ ನೀವು ಮುಂದಿನ ವೆದರ್ ನೋಡ್ರಿ ಇಲ್ಲೇ ಮಲೆನಾಡದೊಳಗೆ ಹೆಂಗೈತಿ ಫುಲ್ ಮೋಡಕ್ಕೆ ಆಧಾರನ ಮುಂದೆ ನಾವು ಕೋಸ್ಟಲ್ ಕರ್ನಾಟಕ ಹೊಂಟೇವೆ ಅಲ್ಲಿ ಒಂದು ಸ್ವಲ್ಪ ಸನ್ನಿ ವೆದರ್ ಸೊ ಮಲೆನಾಡು ಈಗ ಬಿಡಾತೀವಿ ನಾವು ಫೈನಲಿ ಹೆಬ್ರಿ ಬಸ್ ಸ್ಟ್ಯಾಂಡಿಗೆ ಬಂದು ನಾವು ನಾನು ಹೆಬ್ರಿ ಏನೋ ಒಂದು ಟೌನ್ ಪಂಚಾಯತದು ಇರ್ಬೇಕಂತ ಮಾಡಿದ್ದೆ ರೀ ಬಟ್ ಉಡುಪಿ ಡಿಸ್ಟಿಕ್ ಒಳಗೆ ತಾಲೂಕು ಐತೆ ಹೆಬ್ರಿ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಜಾಸ್ತಿ ನಾನು ಕುಶಲ ಕರ್ನಾಟಕ ಮಲೆನಾಡು ಒಳಗೆ ಏನಪ್ಪ ಅಂತಂದ್ರೆ ಗೋರ್ಮೆಂಟ್ ಬಸ್ಗಿಂತ ಪ್ರೈವೇಟ್ ಬಸ್ಸ ಜಾಸ್ತಿ ನೋಡೋಕೆ ಸಿಗ್ತಾವೆ ಇಲ್ಲಿ ಗೋರ್ಮೆಂಟ್ ಬಸ್ಸಿನ ಕನೆಕ್ಟಿವಿಟಿ ಅಷ್ಟು ಐತೋ ಇಲ್ಲೋ ಅದು ನಂಗೆ ಐಡಿಯಾ ಇಲ್ಲ ಬಟ್ ಪ್ರೈವೇಟ್ ಬಸ್ ಅಂತೂ ಎಲ್ಲ ಕಡೆ ಐತಿ ಹೆಬ್ರಿಯಿಂದ ರೋಡ ಡಬಲ್ ರೋಡ್ ಆಯ್ತು ಅಂದ್ರೆ 4 ಲೈನ್ ಮೇ ಬಿ ನಾವು ಇಲ್ಲೇ ಮಣಿಪಾಲ್ ಕ್ರಾಸ್ ಆಗೋದ್ರಾಗ ಇಳಿತೇವೆ ಯಾಕಂದ್ರೆ ರೈಲ್ವೆ ಸ್ಟೇಷನ್ ಇಲ್ಲೇ ಬಾಜುನೇ ಐತಿ ಟೈಮ್ ನೋಡ್ರಿ ಇಲ್ಲಿ 6:32 3 ಗಂಟೆಗೆ ಬಿಟ್ಟಿದ್ದೀವಿ ನಾವು ಶಿವಮೊಗ್ಗನ ಜಸ್ಟ್ 3.5 ಅವರೊಳಗೆ ನಾವು ಮಣಿಪಾಲದ ಅಂದ್ರೆ ಉಡುಪಿ ರೈಲ್ವೆ ಸ್ಟೇಷನ್ ದಾರಿಗೆ ಎಂಟ್ರಿಗೀವಿ ರೀ ಜಾರ್ಜ್ ಫರ್ನಾಂಡಿಸ್ ರೋಡ್ ಅಂತೇಳಿ ಹಾಕ್ಯಾರ ಅದಕ್ಕೆ ಬಟ್ ನಂಗೆ ಲೈಕ್ ಆಗಿದ್ದೇನು ಹೇಳ್ರಿ ನೀವು ಶಿವಮೊಗ್ಗದಿಂದ ಡೆಲ್ಲಿಗೆ ಹೋಗ್ಬೇಕು ಶಿವಮೊಗ್ಗದಿಂದ ಮುಂಬೈ ಕೊಂಕಣ್ ರೈಲ್ವೆ ಅಂದ್ರೆ ವೆಸ್ಟರ್ನ್ ರೈಲ್ವೆದಾಗ ಹೋಗ್ಬೇಕು ರಾಜಸ್ಥಾನದ ಹೋಗ್ಬೇಕಂತಂದ್ರೆ ಭಾಳ ಈಸಿ ಶಿವಮೊಗ್ಗದಿಂದ ಬರ್ರಿ ಇದೇ ಉಡುಪಿ ಬಸ್ ತಂದು ಉಡುಪಿಯಿಂದ ನಿಮಗೆ ಕಂಟಿನ್ಯೂಸ್ ಕೊಂಕಣ್ ರೈಲ್ವೆ ಹಾದು ಹೋಗುವಂಥ ಟ್ರೈನ್ಗಳು ಸಿಕ್ಕಾಬಿಡ್ತಾವ ನೀವು ಕೇರಳಕ್ಕೂ ಹೋಗ್ಬೋದು ನೀವು ಮ್ಯಾಲೆ ದಿಲ್ಲಿ
ವೆಸ್ಟರ್ನ್ ಲೈನ್ ರಾಜಸ್ಥಾನ್ ಅಹಮದಾಬಾದ್ ಗುಜರಾತ್ ಎಲ್ಲ ಅಡ್ಡಾಡ್ಬೋದು ಮಸ್ತ್ ಮುಂಬೈ ಗಿಂಬೈ ಜರ್ನಿ ಅಂತೂ ಮಸ್ತ್ ಅನ್ನಿಸ್ತಾ ಆಗುಂಬೆ ಘಾಟ್ ಜರ್ನಿ ನಿಮಗೆ ಹೆಂಗೆ ಅನ್ನಿಸ್ತಾ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ನಾವು ಇಲ್ಲಿಂದ ಏನು ತೊಗೋತೀವಿ ಪಂಚಗಂಗಾ ಎಕ್ಸ್ಪ್ರೆಸ್ ವಾಪಸ್ ಬೆಂಗಳೂರಿಗೆ ಹೋಗಕ್ಕೆ ಸೊ ಇನ್ನೂ 3 ತಾಸು ಐತಿ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ ಪಂಚಗಂಗನ ಇದೇ ಚಾನಲ್ ಒಳಗೆ ತೋರಿಸ್ತೀನಿ ಯಾಕಂತಂದ್ರೆ ನಾವು ಅದ್ರೊಳಗೆ ನಂದು ಟ್ರಾವೆಲ್ ಸ್ಟೋರಿ ಐತಿಲ್ರಿ ಇದು ಅದಕ್ಕೆ ಸ್ಟೋರಿ ಮಾಡ್ದೆ ನಿಮಗೆ ಸೊ ಈ ಬಸ್ ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅದಕ್ಕೆ ನಾವು ಎಷ್ಟು ಪೇ ಮಾಡಿದ್ದೀವಿ ಅಂತಂತಂದ್ರೆ 202 ರೂಪಾಯಿ ಆನ್ಲೈನ್ ಒಳಗೆ ಪೇ ಆಗಿತ್ತು ಸೊ ನೀವು ಬುಕ್ ಮಾಡ್ತೀರಂದ್ರೆ 40 ರೂಪಾಯಿ ಜಾಸ್ತಿ ಆಗುತ್ತೆ ಇಲ್ಲಿ ಬಂದು ತೊಗೋತಾರಂದ್ರೆ ನಿಮಗೆ ಟಿಕೆಟ್ ಸಿಗಂಗಿಲ್ಲ ಕಮ್ಮಿ ಸೀಟಿನ ಬಸ್ಸು ಇರೋದ್ರಿಂದ ಆನ್ಲೈನಾಗ ಬುಕ್ ಮಾಡ್ಕೊಂಬರ್ರಿ ಆಗುಂಬೆ ಮಸ್ತ್ ಇತ್ತು ಇನ್ನೊಂದು ಸ್ವಲ್ಪ ಫಾಲ್ಸ್ ಸಿಗಬೇಕಿತ್ತು ಅಂತೇಳಿ ಅನಿಸನಿ ಬಟ್ ನನಗೆ ಅದೊಂದು ರಿಗ್ರೆಟ್ ಇದ್ದೇ ಇರುತ್ತೆ ಆ ಫಾಲ್ಸನ್ನು ನಿಮಗೆ ತೋರಿಸಲಿಲ್ಲ ಅಂತೇಳಿ ಅದು ಯಾವ ಫಾಲ್ಸ್ ಅಂತೇಳಿ ನಂಗೆ ಕಾಮೆಂಟ್ ಮಾಡ್ತೀವಿ ಸರಿ 2ನೇ ಹೇರ್ ಪಿನ್ ಬೆಂಡ್ ಆದ ಹುಡುಕ ಅದ ಲೆಫ್ಟ್ ಸೈಡಿಗೆ ನೋಡೋಕೆ ಸಿಗುತ್ತೆ ಸೊ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ ಹೆಂಗೆ ಅನ್ನಿಸ್ತು ಬಸ್ ಜರ್ನಿ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಭಯ್ಯಾ आपको कैसा लगा बस भाई बहुत बढ़िया जर्नी थी, रूट बहुत मस्त था। और जब घाट सेक्शन क्रॉस कर रहे थे ना उससे पहले का फॉरेस्ट भी उतना ही मस्त है और बाद का भी फॉरेस्ट बहुत मस्त है। छोटे बस के लिए दिक्कत तो नहीं हुई ना 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 देखो अगर ऐसे रूट पे जाना है तो थोड़ी डिफिकल्टी उठानी पड़ती है। ಸಣ್ಣ ಬಸ್ ಇದ್ದಿದ್ದಕ್ಕೆ ಇದಾದ್ರೆ ಯಾಕಂದ್ರೆ ಸಣ್ಣ ರೋಡೂ ಐತಿ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡೋಕ್ಕಾಗಂಗಿಲ್ಲ ಸೊ ಇಲ್ಲಿ ಮಠ ನೋಡ್ರಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತೆ